ಕರೆಯುತ್ತ ಬೇದಳು ಒತ್ತಿನೊಳಗೆ ಸಗಿಯರಲು ಕರೆಯುತ್ತ ಬೇದಳು ಚಿತ್ತದೊಲವ ಚಿತ್ತದಿರವ ಚಿತ್ತದೊಲವ ಕಡದಗಾಧಿ ಸಖಿಯೇ ನೋಡಿದ್ದೇನೆ. ನಾಡಿದು ಗಂಧರ್ವ ಲೋಕ ಆಳುವಂತ ಅಧಿಕಾರಿ ಮಹೋದರ ಭೂಪತಿ. ಅವನ ಮುದ್ದಿನ ಮಗಳು ನಾನು ಚಿತ್ರಾಕ್ಷಿ, ಚಿತ್ರನೇನೆ, ಚಿತ್ರಲೋಚನೆ ಹೀಗೆಲ್ಲ ನನ್ನನ್ನು ಕೊಂಡಾಡ್ತಾರೆ. ಎಷ್ಟು ಸಂತೋಷದ ಜೀವನ ನೋಡು. ನಮ್ಮ ಬದುಕಿನಲ್ಲಿ ಯಾವುದಾದ್ರೂ ಕೊರತೆ ಉಂಟು ಹೇಳು? ಯಾವ ಕೊರತೆ ಇಲ್ಲ. ಏನುಂಟು ಏನಿಲ್ಲ. ಏನಿಲ್ಲ ಏನಿಲ್ಲ. ಎಲ್ಲವೂ ಈ ದೇವಲೋಕದಲ್ಲಿ ಅಥವಾ ಗಂಧರ್ವ ಲೋಕದಲ್ಲಿ ಉಂಟು. ಯಾವ ಕೊರತೆಯೂ ಇಲ್ಲ. ಉಂಡುಟ್ಟು ಸುಖದ ಜೀವನವನ್ನು ನಡೆಸ್ತಾ ಇದ್ದವರು ನಾವು. ಯಾವ ಕೊರತೆಯೂ ಇಲ್ಲ ಎಂಬಲ್ಲಿಗೆ ನಮಗೆ ಬಹಳ ಸಂತೋಷ ಅಲ್ವೇ? ಸಂತೋಷ ಅಂದ್ರೆ ಅಯ್ಯೋ ಎಂತದ್ದು ಸ್ವಲ್ಪ ಸುಂದಿರು. ಎಷ್ಟೇ ಸಂತೋಷ ಇದ್ರು ಕೂಡ ನಮಗೆ ಬೇಸರ ಎನ್ನುವುದು ಆಗಾಗ ಆಗುವುದುಂಟು. ಆ ಬೇಸರ ಆದಾಗ ಏನು ಮಾಡ್ತೇವೆ ನಾವು? ಏನು ಮಾಡುವುದು? ಬೇಸರವನ್ನು ಕಳೆಯಬೇಕು ಅಂತ ಆದ್ರೆ ಏನು ಮಾಡುವುದು? ನಾನು ಒಮ್ಮೊಮ್ಮೆ ತಿರ್ಗಾಟಕ್ಕೆ ಹೋಗ್ತೇನೆ. ಎಲ್ಲಿಗೆ? ಎಲ್ಲಾದ್ರೂ ಆಯ್ತು. ಎಲ್ಲಿ ಅಂತ ಹೇಳಲಿಕ್ಕೆ ಹೋಗುದು. ಉದ್ದೇಶ ಇಲ್ಲ, ಯೋಜನೆ ಇಲ್ಲ, ಎಲ್ಲಿ ಅಂತ ಇಲ್ಲ. ಒಟ್ಟು ತಿರುಗಾಟ ಮಾಡುವುದು. ಭೂಲೋಕದಲ್ಲಿ ಒಂದು ಮಾತುಂಟು, ಒಟ್ಟು ತಿರುಗ್ತಾ ಇರೋರು ಹುಚ್ಚರು ಹೇಳ್ತಾರೆ. ಅಂದ್ರೆ ನೀನ್ ನನಗೆ ಹುಚ್ಚು ಅಂತ ನಾನು ಹೇಳುದಂತದ್ದು ನೀನೇ ಹೇಳ್ಕೊಂಡಿದ್ದಪ್ಪ. ಒಟ್ಟು ತಿರುಗ್ತಾ ಇರ್ತೇನೆ ಹೇಳಿ. ನಾನು ಹೇಳಿದ್ದೇನಾ? ನೀನಲ್ವೇ ಹೇಳಿದ್ದು? ಉದ್ದೇಶ ಇಲ್ಲ, ಕಾರ್ಯ ಇಲ್ಲ, ಒಟ್ಟು ತಿರುಗ್ತಾ ಇರ್ತೇನೆ ಹೇಳಿದ್ದೆ. ಹಾಗೆ ತಿರುಗುವವರಿಗೆ ಹಾಗೆ ಅಲ್ವ ಕರೆಯುವುದು ಆದವರು ಅಂತ. ನೀನು ಹಾಗೆ ಅಂತ ಅಲ್ವೇ ಹೇಳಿದ? ಅಂದ್ರೆ ಮನಸ್ಸಿನ ಬೇಸರ ಕಳೆದುಕೊಳ್ಳುವುದಕ್ಕೆ ತಿರುಗ್ತೀಯ. ಏನೇ ಆಗಲಿ ಈ ಗಂಧರ್ವ ಲೋಕದಲ್ಲಿ ಬೇಸರವಾಯಿತು ಅಂತ ಆದ್ರೆ ನಾವು ಬೇಸರವನ್ನ ಕಳೆದುಕೊಳ್ಳುವುದಕ್ಕೆ ದೇವಲೋಕದ ನಂದನವನಕ್ಕೆ ಹೋಗುವವರಿದ್ದೇವೆ. ನಂದನವನಕ್ಕೆ ಹೋದದ್ದೇ ಹೌದು ಅಂತ ಆದ್ರೆ ಅಲ್ಲೇ ಸೌಂದರ್ಯವನ್ನ ಸವಿಯುತ್ತೇವೆ. ಸ್ವಲ್ಪ ಹೊತ್ತು ಮನಸ್ಸಿನ ಬೇಸರ ಕಳೆದ ನಂತರದಲ್ಲಿ ಮತ್ತೆ ನಮ್ಮ ನಾಡನ್ನು ಸೇರಿಕೊಳ್ಳುತ್ತೇವೆ. ಆದ್ರೆ ಎಷ್ಟೇ ಬಾರಿ ನಾವು ಅಲ್ಲಿ ಹೋಗಿ ನೋಡಿದ್ರು ಕೂಡ ಅಲ್ಲಿ ಏನಾದ್ರೂ ಬದಲಾವಣೆ ಆಗುವುದಕ್ಕೆ ಸಾಧ್ಯ ಉಂಟಾ? ಅದು ನಿನ್ನೆ ಹೇಗಿದೆಯೋ ಇವತ್ತು ಹಾಗೆ ಇರ್ತದೆ, ನಾಳೆಗೂ ಹಾಗೆ ಇರ್ತದೆ. ಬದಲಾವಣೆ ಎನ್ನುವುದಿಲ್ಲ. ನನಗಿವತ್ತು ಮನಸ್ಸಿಗೆ ಬೇಸರ. ಆ ಬೇಸರವನ್ನ ಕಳೆದುಕೊಳ್ಳಬೇಕೆನ್ನುವ ಕಾರಣಕ್ಕಾಗಿ ನಂದನವನಕ್ಕೆ ಹೋಗೋಣ. ಏನು ಮಾಡುವುದು? ಅಲ್ಲಿ ನೋಡಿದ್ದನ್ನೇ ನೋಡ್ಬೇಕು, ಮಾಡಿದ್ದನ್ನೇ ಮಾಡಬೇಕು. ಬದಲಾವಣೆ ಎನ್ನುವುದಿಲ್ಲ. ಆ ಕಾರಣಕ್ಕಾಗಿ ನಾನೊಂದು ಯೋಚನೆಯನ್ನ ಮಾಡಿದ್ದೇನೆ. ನಿನ್ನಲ್ಲಿ ಹೇಳುವುದಲ್ಲ, ನಿನ್ನಲ್ಲಿ ಹೇಳುವುದಲ್ಲ, ಒಬ್ಬೊಬ್ಬರಲ್ಲಿ ಹೇಳುವುದಲ್ಲ, ಎಲ್ಲವರನ್ನ ಭಾವಕಿಯರನ್ನ ಕರೆದು ಹೇಳಬೇಕು. ಏನು ಗೊತ್ತಾ? ಭಾವಕಿಯರ ಇಂದಿಲ್ಲ ಕೇಳಿರಿ, ಭಾವಕಿಯರ ಇಂದೆಲ್ಲ ಏದಿರೆ ಏದಿರೆ ಏನಿದೆ ಭುವನಯಾಗ ಭುವನಯ ಐದು
ನಿಮ್ಮನ್ನ ಒಬ್ಬೊಬ್ಬರನ್ನಾಗಿ ಕರೆಯುವುದಲ್ಲ, ಮತ್ತೆ ಭಾವಕಿಯರು. ಯಾಕೆ? ಯಾಕೆ? ಹೆಚ್ಚು ಬೇಗ ಭಾವನೆಗೆ ಒಳಗಾಗುವವರು ಹೆಣ್ಣು ಮಕ್ಕಳು. ಆ ಕಾರಣಕ್ಕಾಗಿ ಅವ್ರನ್ನ ಭಾವಕಿಯರು ಅಂತ ಕೊಂಡಾಡಿದ್ರು. ನಿಮ್ಮಲ್ಲಿ ಅದನ್ನೇ ಹೇಳುವುದು, ಭಾವಕಿಯರೇ ಏಳಿರಿ, ಅಲ್ಲ ಕೇಳಿರಿ. ಏನು, ನಾವೀ ದೇವಲೋಕಕ್ಕೆ ಹೋಗಿದ್ದೆ ಹೌದಂತಾದ್ರೆ ನೋಡಿದ್ದನ್ನೇ ನೋಡ್ಬೇಕು, ಮಾಡಿದ್ದನ್ನೇ ಮಾಡಬೇಕು, ಕೇಳಿದ್ದನ್ನೇ ಕೇಳಬೇಕು. ಮನಸ್ಸಿಗೆ ಸಂತೋಷವಾಗುವುದಿಲ್ಲ, ಮನಸ್ಸಿಗೆ ಸಂತೋಷವಾಗಬೇಕು. ಕೇಳಿದ್ದೇವೆ, ಭೂಲೋಕ ಎನ್ನುವುದು ನಿತ್ಯ ನೂತನವಂತೆ. ಇಂದಿರುವ ಹಾಗೆ ನಾಳೆ ಇರುವುದಿಲ್ಲ, ನಾಳೆ ಇದ್ದ ಹಾಗೆ ನಾಡಿದ್ದು ಇರುವುದಿಲ್ಲ, ಪರಿವರ್ತನೆಯ ಹೊಂದುತ್ತಾ ಇರ್ತದೆ ಎನ್ನುವ ಹಾಗೆ. ಆ ಪರಿವರ್ತನಾಶೀಲವಾದಂತಹ ಪ್ರಪಂಚದಲ್ಲಿ ನೋಡುವುದಕ್ಕೋ ಆಡುವುದಕ್ಕೋ ಮನದ ಬೇಸರವನ್ನ ಕಳೆದುಕೊಳ್ಳುವುದಕ್ಕೋ ವಾತಾವರಣ ಎನ್ನುವುದು ಪ್ರತಿಕೂಲವಾಗಿರ್ತದೆ. ಆ ಕಾರಣಕ್ಕಾಗಿ ನಿಮ್ಮೆಲ್ಲರಲ್ಲಿ ಕೇಳುವುದು, ಭೂಲೋಕಕ್ಕೆ ಹೋಗುವುದಕ್ಕೆ ಮನಸ್ಸುಂಟೆ? ನನ್ನನ್ನು ಕೇಳುವುದೇ ಬೇಡ. ಏನು ನೀನೆಲ್ಲ ನಾನಲ್ಲೇ ಅಂದ್ರೆ ಕೇಳುವುದೇ ಬೇಡ ಅಂತ ಹೇಳಿದ್ ನೋಡಿ, ಮತ್ತೆ ಬರುವುದೇ ಇಲ್ಲ ಅಂತ ಹಾಗೆ ಹೇಳ್ತೀನಿ. ಹೇಳಿದ್ದಲ್ಲ. ಹೌದಾ? ಹೌದು. ನೀನ್ ಬರ್ತೀಯಲ್ವಾ? ಬರೋದಕ್ಕೆ ಸಿದ್ಧವಾಗಿದ್ದೇನೆ. ಇವಳನ್ನು ಅವಳು ಯಾವುದೋ ಆಲೋಚನೆಯಲ್ಲಿದ್ದಾಳೆ. ಜಾಬು ನೋಡಿ. ಭೂಲೋಕಕ್ಕೆ ಬರುವುದಕ್ಕೆ ನಿನಗೆ ಒಪ್ಪಿಗೆ ಉಂಟಂತ ಕೇಳಿದ್ದೆ. ಯಾರು? ನೀನು? ನಾನು ಹಾ. ನಾನು ಆವಾಗ್ಲಿಂದ ಎತ್ತುಕೊಂಡ ಇದ್ದೆ ಎಂತದ್ದ? ಕಾಲಲ್ಲಿ ಹಾಲನ್ನ ಬರುವುದಕ್ಕೆ. ಬರುವುದಕ್ಕೆ? ಹಾ. ಓ, ಹಾಗೆ ಹೇಳು ಮತ್ತೆ. ಮತ್ತೆ ನಾವು ಎತ್ತುಕೊಂಡಿದ್ದೆ ಅಂತ ಹೇಳಿದ್ರೆ ಹಿಂದ್ಗಡೆ ಇದ್ದವ್ರು ನೋಡಿ ಯಾರು ಕಾಲಲ್ಲಿ ಏನನ್ನು ಎತ್ತಿದ್ದಾಳೆ ಇವಳು ಅಂತ ಹೇಳಿ. ಕಾಲ್ ಅದು ಗೊತ್ತಾಯ್ತು ಬಿಡು. ಹಾಗಿದ್ರೆ ನೀವೆಲ್ಲ ಸಿದ್ಧರಿದ್ದೀರಿ ಅಂತ ಆಯ್ತು. ಸಿದ್ಧವಾಗಿದ್ದೀವಿ. ಇನ್ನು ಕಾಲಹರಣ ಮಾಡುವುದಕ್ಕೆ ನಾವು ಇಲ್ಲಿ ಸಮಯ ವ್ಯರ್ಥ ಮಾಡುವುದಲ್ಲ, ಏನಿದ್ರು ಅಲ್ಲೇ ಹೋಗಿ ಮಾಡ್ಬೇಕು ತಾನೆ. ಅಲ್ಲೇ ಹೋಗು. ಆದಷ್ಟು ಬೇಗ